ಆಸಕ್ತಿದಾರರೇ ಹಾಗೆಯೇ ಮೇಲ್ವಿಚಾರಕರೇ, ಈ ಒಂದು 2027ರ ಜನಗಣತಿಯಲ್ಲಿ ನಾವುಗಳೀಗ 2 ದಿನಗಳ ಕಾಲ ತರಬೇತಿಯನ್ನು ಪಡ್ಕೊಂಡಿದ್ದೇವೆ. ಈ ಒಂದು ತರಬೇತಿಗೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮೊಬೈಲ್. ಈ ಮೊಬೈಲ್ನಲ್ಲಿ ನಾವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಹೌಸ್ ಲಿಸ್ಟಿಂಗ್ ಆಪ್ರೇಷನ್ HLO ಅನ್ನು ನಿರ್ವಹಿಸ್ತಾ ಇದ್ದೇವೆ. ಈಗ HLO ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಇದಕ್ಕೆ ಒಂದು ರೂಲ್ಸನ್ನು ಹೇಳಿದ್ದಾರೆ. ಅದು Android 11 ಮೇಲೆ ಇರಬೇಕು, ಜೊತೆಗೆ 4 GB ರ್ಯಾಮನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಈಗ ಅದನ್ನು ನಾವು ಚೆಕ್ ಮಾಡೋಣ. ನಿಮ್ಮ ಮೊಬೈಲ್ನಲ್ಲಿ ಸೆಟ್ಟಿಂಗ್ನಲ್ಲಿ ಹೋಗಿ, ಸ್ಯಾಮ್ಸಂಗ್ ಆಗಿದ್ದರೆ ಕೊನೆಯ ಭಾಗದಲ್ಲಿ ಅಬೌಟ್ ಫೋನ್ ಅಂತ ಇರುತ್ತೆ, ಆ ಕೊನೆಯ ಭಾಗವನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದಾಗ ನಿಮಗೆ ಮಾಹಿತಿ ಸಿಗುತ್ತದೆ. ಸಾಫ್ಟ್ವೇರ್ ಇನ್ಫಾರ್ಮೇಷನ್ ಏನಿದೆ ಇಲ್ಲಿ ಈ ಭಾಗದಲ್ಲಿ, ಆ ಭಾಗವನ್ನು ನೀವು ಟಚ್ ಮಾಡಿದರೆ ಇಲ್ಲಿದೆ ನೋಡಿ, ಆಂಡ್ರಾಯ್ಡ್ ವರ್ಷನ್ 16 ಇದೆ ಈ ಪ್ರಸ್ತುತ ಅಪ್ಡೇಟ್ ಆಗಿರ್ತಕ್ಕಂಥದ್ದು. ಹೀಗೆ ಇದೇ ರೀತಿಯಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಈ ಒಂದು ಆಂಡ್ರಾಯ್ಡ್ ವರ್ಷನನ್ನು ನೀವು ಗಮನಿಸಿ ಅದನ್ನು ಆ್ಯಪನ್ನು ಡೌನ್ಲೋಡ್ ಮಾಡಬಹುದು. ಒಂದು ಪಕ್ಷ ಆಂಡ್ರಾಯ್ಡ್ ವರ್ಷನ್ 11ಕ್ಕಿಂತ ಕೆಳಗಿದ್ದರೆ, ಅಂದರೆ ಉದಾಹರಣೆಗೆ 10, 8, 9 ಇದ್ದರೆ ನೀವು ಆ್ಯಪನ್ನು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡುವಾಗ ದಿಸ್ ಆ್ಯಪ್ ಈಸ್ ನಾಟ್ ವರ್ಕ್ ಯುವರ್ ಡಿವೈಸ್ ಅಂತ ಅಲ್ಲಿ ತೋರಿಸುತ್ತೆ. ಹಾಗಾಗಿ ನೀವು ನಿಮ್ಮ ಒಂದು ಮೊಬೈಲ್ ಅನ್ನು ಯಾರು 4 ಅಥವಾ 5 ವರ್ಷಗಳ ಅಪ್ಡೇಷನ್ ಫ್ರೀ ಇರುತ್ತೆ ಅವರು ಏನು ಮಾಡ್ಬೋದು ಅಂದರೆ, ಈ ರೀತಿ ಈ ಸಾಫ್ಟ್ವೇರ್ ಅಪ್ಡೇಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಟಚ್ ಮಾಡಿದರೆ ನಿಮ್ಮ ಮೊಬೈಲ್ ಏನಾದರೂ ಅಪ್ಡೇಟಿಗೆ ಬಂದಿದ್ದರೆ, ಸಾಫ್ಟ್ವೇರ್ ಅಪ್ಡೇಟ್ ಕೊಟ್ಟರೆ ಆ ಒಂದು ಆಂಡ್ರಾಯ್ಡ್ ವರ್ಷನ್ ಅಪ್ಡೇಟ್ ಆಗುತ್ತೆ. ಸಪೋಸ್ 9 ಇರ್ತದೆ, 10, 11 ಏನು ಪ್ರಸ್ತುತದಲ್ಲಿ ನಿಮ್ಮ ಒಂದು ಮೊಬೈಲ್ ಕಂಪ್ನಿ ಫ್ರೀಯಾಗಿ ಏನು ಸೆಕ್ಯೂರಿಟಿ ಕೊಡ್ತಾ ಹೋಗ್ತದೆ ಆಂಡ್ರಾಯ್ಡ್ ವರ್ಷನನ್ನು. ಇಲ್ಲಿ ಸ್ಯಾಮ್ಸಂಗ್ ಆಗಿದ್ದರೆ 2-3 ವರ್ಷಗಳ ಕಾಲ ಫ್ರೀ ಇರ್ತದೆ, ಮತ್ತು ಜೊತೆಗೆ ರೆಡ್ಮಿ ಆಗಿದ್ದರೂ ಕೂಡ ಅಲ್ಲಿ ಕೂಡ ಫ್ರೀ ಇರ್ತದೆ. ಆ ಒಂದು ಸಾಫ್ಟ್ವೇರನ್ನು ಅಪ್ಡೇಟ್ ಕೊಟ್ಟಾಗ ಅದು ಮತ್ತೆ ಹಳೆ ವರ್ಷನ್ ಹೋಗಿ ಹೊಸ ವರ್ಷನಿಗೆ ಬರುತ್ತೆ. ಆವಾಗ ನಿಮ್ಮ ಆ್ಯಪು ವರ್ಕೌಟ್ ಆಗುತ್ತೆ, ಅದಕ್ಕೆ ಕೆಲಸ ಮಾಡುತ್ತೆ. ನೋಡಿ, ನಾನು ಲಾಸ್ಟ್ 19 ಮಾರ್ಚ್ 2026 ಅಪ್ಡೇಟ್ ಮಾಡಿದ್ದೀನಿ. ಈಗ ನಂದು 16ನೇ ಒಂದು ವರ್ಷನ್ನಲ್ಲಿದೆ. ಈಗ 4 GB ರ್ಯಾಮ್ ಆಯಿತು, ಜೊತೆಗೆ ನಾವು ಯಾವ ರೀತಿಯಾಗಿ ನಮ್ಮ ಆಂಡ್ರಾಯ್ಡ್ ವರ್ಷನನ್ನು ಪರಿಶೀಲನೆ ಮಾಡಿದ್ವಿ. ಈಗ ನೀವು ನಿಮ್ಮ ಮೊಬೈಲಿರ್ತಕ್ಕಂಥ ಮೆಮೊರಿಯನ್ನು ಪರಿಶೀಲಿಸಬೇಕಾದ್ರೆ ನಿಮ್ಮ ಮೊಬೈಲ್ನಲ್ಲಿ ಮೈ ಫೈಲ್ ಆಪ್ಷನ್ಗೆ ಹೋದಾಗ ಅಲ್ಲಿ ಮೆಮೊರಿ ಎಷ್ಟಿದೆ ಅಂತಕ್ಕಂಥದ್ದು, ಇಂಟರ್ನಲ್ ಮೆಮೊರಿ ಎಷ್ಟಿದೆ ಮತ್ತು SD ಕಾರ್ಡ್ ಮೆಮೊರಿ ಎಷ್ಟಿದೆ ಅಂತಕ್ಕಂಥ ಮಾಹಿತಿ ನಿಮಗೆ ಲಭ್ಯ ಆಗ್ತದೆ. ಈ ರೀತಿ ಸ್ಯಾಮ್ಸಂಗ್ ಮೊಬೈಲ್ನಲ್ಲಿ ತಮ್ಮ ಒಂದು ಮೆಮೊರಿಯನ್ನು ಕೂಡ ನೀವು ಪರಿಶೀಲನೆ ಮಾಡ್ಬೋದು. ನೀವೆಷ್ಟು ಯೂಸ್ ಮಾಡಿದ್ದೀರಿ, ಇನ್ನೆಷ್ಟು ರಿಮೈನಿಂಗ್ ಇದೆ. ಮಿನಿಮಮ್ 4 GBಗಳ ಒಂದು ಸ್ಪೇಸ್ ಇರಲೇಬೇಕು ಈ ಒಂದು ಆ್ಯಪ್. ಯಾಕಂದರೆ ನಾವು ಡಾಟಾ ಸೇವ್ ಮಾಡ್ತೀವಿ, ಅದು ಸಿಂಕ್ ಆಗಲಿಕ್ಕೆ ಅಲ್ಲಿ ಅಷ್ಟು ಸ್ಪೇಸ್ ಇದ್ದಾಗ ನಾವೇನೀಗ ತರಬೇತಿಯಲ್ಲಿ ಮಾಹಿತಿ ಪಡೆದಂತೆ 5 ಮನಿಗಳ ಒಂದು ಮಾಹಿತಿಯನ್ನು ಸಂಗ್ರಹಿಸಿದ ನಂತರ ಆ ಡಾಟಾವನ್ನು ಸಿಂಕ್ ಮಾಡೋಕ್ಕೆ ಅಷ್ಟು ಸ್ಪೇಸ್ ಬೇಕು ಅಂತಕ್ಕಂಥ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ರೀತಿ ನೀವು ನಿಮ್ಮ ಮೊಬೈಲಿನ ಸ್ಪೇಸ್, ಆ ಒಂದು ರ್ಯಾಮ್ ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ ಪರಿಶೀಲನೆ ಮಾಡಬಹುದು. ನೇರವಾಗಿ ನಾವು ಪ್ಲೇಸ್ಟೋರಿಗೆ ಹೋಗೋಣ. ಆ ಪ್ಲೇಸ್ಟೋರ್ನಲ್ಲಿ ನಾವು ಹೇಗೆ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು ಅದನ್ನು ಸರಳವಾಗಿ ಮಾಹಿತಿ ತಿಳ್ಕೊಳ್ತಾ ಹೋಗೋಣ. ನಿಮ್ಮಲ್ಲಿರ್ತಕ್ಕಂಥ ಆ್ಯಪ್ಗಳಲ್ಲಿ ನೀವು ಈಗ ಪ್ಲೇಸ್ಟೋರ್ಗೆ ಹೋಗಿ ಆ ಒಂದು ಪ್ಲೇಸ್ಟೋರ್ನಲ್ಲಿ ಅನೇಕ ರೀತಿಯಾದಂತಹ ಒಂದು ಮಾಹಿತಿಯನ್ನು ನೆಟ್ಟನ್ನು ಆನ್ ಮಾಡಬೇಕು. ಆಫ್ ಇದ್ರೆ ಈ ರೀತಿ ಬರುತ್ತೆ. ಆನ್ ಮಾಡಿದಾಗ ಇಲ್ಲಿದು ಓಪನ್ ಆಗುತ್ತೆ ಆ್ಯಪ್ ಅಂತಕ್ಕಂಥದ್ದು. ಓಪನ್ ಆದಾಗ ನಿಮಗೆ ಡೈರೆಕ್ಟಾಗಿ ಆ ಒಂದು ಆ್ಯಪನ್ನು ನಾವು ಹೇಗೆ ಡೌನ್ಲೋಡ್ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಈಗ ಇಂಟರ್ನೆಟ್ ಏನಾದರೂ ನಾವು ಆಫ್ ಮಾಡಿರ್ತೀವಿ, ಅಲ್ಲಿ ಪ್ಲೇಸ್ಟೋರ್ನಲ್ಲಿ ಪ್ರಯತ್ನ ಪಟ್ಟರೆ ಅದು HLO ಅಂದರೆ ಈ ಸೆನ್ಸಸ್ಸಿಗೆ ಸಂಬಂಧಪಟ್ಟಂತೆ ಹೌಸಿಂಗ್ ಲೀಸ್ಟ್ ಆಪ್ರೇಷನ್ ಸೆನ್ಸಸ್ 2007 ಎನ್ನೋ ಒಂದು ಆ್ಯಪು ಓಪನ್ ಆಗುತ್ತೆ. ಇಲ್ಲಿದೆ ನೋಡಿ, ಆ ಆ್ಯಪಿನ ಮೇಲೆ ನೀವು ಇನ್ಸ್ಟಾಲ್ ಅಂತ ಕೊಡಿ. ಆ ಇನ್ಸ್ಟಾಲ್ ಅಂತ ಕೊಟ್ಟಾಗ ಅಲ್ಲಿ ಈ ಒಂದು ಆ್ಯಪು ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಆ ಒಂದು
ಇನ್ಸ್ಟಾಲ್ ಆದಂಥ ಸಂದರ್ಭದಲ್ಲಿ ಓಕೆ ಓಪನ್ ಕೊಡಿ. ಈ ಆ್ಯಪನ್ನು ಟ್ರೈನಿಂಗ್ ಆ್ಯಪ್ HLO ಅಂತ ಏನು ಬರುತ್ತೆ, ಆವಾಗ HLO ಟ್ರೈನಿಂಗ್ ಆ್ಯಪು ಇಲ್ಲಿ ಓಪನ್ ಆಯಿತು. ಆವಾಗ ನಿಮಗೇನು ಮೊಬೈಲಿಗೆ ಮೆಸೇಜ್ ಬಂದಿದೆ ಯೂಸರ್ ID, ಆ ಯೂಸರ್ IDಯನ್ನು ಹಾಕಿ ಇಲ್ಲಿ ಕೆಳಗಡೆ ಕ್ಯಾಪ್ಸಾ ಅಂತ ಇದೆ, ಆ ಒಂದು ಕ್ಯಾಪ್ಸಾವನ್ನು ನೀವು ಎಂಟ್ರಿ ಮಾಡಿ. ಇದನ್ನು ಹೇಗೆ ಓಪನ್ ಮಾಡಬೇಕು ಹೇಗೆ ಅಂತೇಳಿ ಮಾಹಿತಿಯನ್ನು ನಮಗೆ ಭಾನುವಾರ ನಡೀತಕ್ಕಂಥ ತರಬೇತಿಯಲ್ಲಿ ಕೊಡ್ತಾರೆ. ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ ಕಲರನ್ನು ಕೂಡ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಿಮಗೆ ಅಕ್ಷರಗಳು ಸ್ಪಷ್ಟವಾಗಿ ಕಾಣಲಿಕ್ಕೆ ಅದನ್ನು ಕೂಡ ನಾವಿಲ್ಲಿ ಬಳಸ್ಕೊಳ್ಬೋದು. ಈ ಒಂದು ಆ್ಯಪನ್ನು ಸಂಪೂರ್ಣವಾಗಿ ಡಿಸೈನ್ಡ್ ಆ್ಯಂಡ್ ಡೆವಲಪ್ಮೆಂಟ್ ಬೈ ದಿ ಆಫೀಸ್ ಆಫ್ ದಿ ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಆಫ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಇವರು ಇದನ್ನು ಅಭಿವೃದ್ಧಿಗೊಳಿಸಿದ್ದಾರೆ. ಇದನ್ನು ಸಾಮಾನ್ಯವಾಗಿ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ. ಆದರೆ ಇದು ಓಪನ್ ಆಗಬೇಕಾದ್ರೆ ನಮ್ಮ ಮೊಬೈಲ್ ನಂಬರ್, ನಾವೇನೀಗ ಗಣತಿ ಕಾರ್ಯದಲ್ಲಿ ಗಣಿತದಾರರಾಗಿ ಮೇಲ್ವಿಚಾರಕರಾಗಿ ಆಯ್ಕೆ ಆಗಿದ್ದೀವಿ, ವೈಟ್ ಲಿಸ್ಟಿಗೆ ಸೇರಿಸಿದಾಗ ಅವರ ಒಂದು ಯೂಸರ್ ನೇಮು, ಪಾಸ್ವರ್ಡು ಅಥವಾ ಕ್ಯಾಪ್ಚಾ ಹಾಕಿದರೆ ಮಾತ್ರ ಇಲ್ಲಿ ಓಪನ್ ಆಗುತ್ತೆ. ಮತ್ತು ನಿಮಗೆ ಎಷ್ಟು ಮನಿಗಳು ಹಂಚಿಕೆ ಆಗಿದೆ ಅನ್ನೋದು ಕೂಡ ಅಲ್ಲಿ ಲಾಗಿನ್ ಆದಾಗ ತೋರಿಸುತ್ತೆ. ಮತ್ತು ನೀವು ಭಾನುವಾರ ದಿನ ನಡೀತಕ್ಕಂಥ ತರಬೇತಿಯಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಆ್ಯಪ್ ಓಪನ್ ಮಾಡಿ 34 ಪ್ರಶ್ನೆಗಳನ್ನು ಹೇಗೆ ನಾವು ಪರಿಶೀಲನೆ ಮಾಡಬೇಕು, ಹೇಗೆ ತುಂಬಬೇಕು ಅಂತಕ್ಕಂಥ ಮಾಹಿತಿಯನ್ನು ಅಲ್ಲಿ ಪಡ್ಕೊಳ್ತಾ ಹೋಗೋಣ. ಮಾಹಿತಿಗಾಗಿ ಮಲ್ಲಿಕಾರ್ಜುನ್ ಕೆ ಪಟೇಲ್, ಸಿದ್ಮಲಪ್ಪ ಸರ್ಕಾರಿ ಪ್ರೌಢಶಾಲೆ, ಸೋಗಿ. ಧನ್ಯವಾದಗಳು.